ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತಿನ ಆ ಪರಿಸ್ಥಿತಿ ಇಂಡಸ್ಟ್ರಿಯಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಸಿನಿಮಾಗಳ ಅವರ ಸಿನಿಮಾನ ಅಷ್ಟು ಜನ ಮುಗಿಬಿದ್ದು ನೋಡ್ತಾ ಇದ್ರು. ಇವತ್ತು ಅವರ ಈ ಪರಿಸ್ಥಿತಿ ಕಂಡಾಗ ನೀವು ಅವರ ಡೇ ಒನ್ನಿಂದ ನೋಡಿದಂಥವ್ರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಏನು ನೋಡಮ್ಮ, ನಾನು ಕಾನೂನಿಗಿಂತ ದೊಡ್ಡವನು. ಹೌದು. ಈಗೇನಂತಂದರೆ ಒಂದೇ ನಾನು ಅವರ ಒಂದು ಒಳ್ಳೆ ಸ್ನೇಹಿತನಾಗಿ ಅಥವಾ ಒಳ್ಳೆ ವೆಲ್ವಿಷರ್ ಆಗಿ ಭಗವಂತನ ಹತ್ರ ನಾನು ಪ್ರೇಯರ್ ಮಾಡ್ಬೋದು. ಆದಷ್ಟು ಅವ್ರಿಗೆ ಒಳ್ಳೇದಾಗಲಿ, ಆದಷ್ಟು ಬೇಗ ಬರಲಿ ಅಂತ ನಾನು ಪ್ರೇಯರ್ ಮಾಡ್ಬೋದು. ಅಷ್ಟು ಬಿಟ್ಟರೆ ನಾನು ಏನಾದ್ರು ನಾನು ಮಾಡ್ಬೋದು ಅಂತಲೇ ಖಂಡಿತ ನಾನು ಮಾಡ್ಬೋದು. ಬಟ್ ಕಾನೂನು ಇದರಲ್ಲಿ ನಾನೇನು ಮಾಡೋ ಅಂತ ನಾನೆಲ್ಲ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಭಗವಂತನ ಹತ್ರ ಎವ್ರಿ ಡೇ ನಾವು ಪ್ರೇಯರ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ನಾವು ಪ್ರೇಯರ್ ಮಾಡ್ತೀವಿ. ನೋಡೋಣ ಕಾಲಕ್ರಮೇಣ ಏನಾಗುತ್ತೋ. ಕಾಲಚಕ್ರ ಇವತ್ತು ಹಿಂಗಲ್ಲ, ಹಿಂಗೆ ಏನೊಂದು ಸರಿ ತಿರುಗಲೇಬೇಕು. ಒಳ್ಳೆ ಮೆಮೊರಿ ಇದ್ರೆ ಶೇರ್ ಮಾಡಿ ಸರ್. ನೀವು ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿರ್ತಿತ್ತು ಇಬ್ರು ಇದ್ದಾಗ? ತುಂಬ ಅಯ್ಯೋ, ನಾನು ಹೇಳ್ತಾರಲ್ಲಮ್ಮ, ನನ್ನ ಮನೆ ಗೃಹ ಪ್ರವೇಶದಿಂದ ಹಿಡಿದು ನಮ್ಮ ಮನೇಲಿ ಏನೇ ಒಂದು ಆಗುಗಳಿದ್ರು ನಮ್ಮ ಮನೆಗೆ ಬರೋರು ಎಲ್ಲ ಮಾಡ್ತಾಯಿದ್ವಿ. ನಾವು ಅವ್ರ ಪ್ರತಿಯೊಂದು ಅವ್ರ ಬರ್ತಡೇಗೂ ಅವ್ರ ಮನೆಗೆ ಹೋಗಿ ಅವ್ರು ವಿಶ್ ಮಾಡ್ತಾ ಇದ್ದು. ಇವಾಗ ಇಲ್ಲೇ ಒಂದು ಫೋಟೋ ನೋಡ್ಬೋದು. ನನ್ನ ಅವ್ರ ಒಡನಾಟ ಹೆಂಗಿದೆ ಇಷ್ಟೇ. ಇದಕ್ಕಿಂತ ಇನ್ನೇನು ನಾನು ಹೇಳೋದೇ ಬೇಕಾಗಿಲ್ಲ. ನಾನು ತುಂಬ ಒಂದು ಆ್ಯಸ್ ಎ ನಮ್ಮ ಮನೇಲಿ ದರ್ಶನ್ ಸರ್ ಒಂದು ಮಗನ ಥರ, ನಾವು ಅವ್ರ ಮನೆಗೆ ಹೋದ್ರೆ ಅವ್ರ ಒಂದು ಮಗುನ ಥರ, ಆ ಥರನೇ ಫೀಲಲ್ಲೇ ಇದ್ದಂಥವ್ರು ನಾವು. ಇವಾಗ ಅವ್ರ ಸಂಸ್ಥೆ ನವಗ್ರಹ ಸಿನಿಮಾ ಮಾಡಿದಾಗ ಪ್ರೀತಿಯಿಂದ ನಾವು ಅವಾಗ ನಮ್ಮ ಸಂಸ್ಥೆ ಸಿನಿಮಾ ಅಂದ್ಕೊಂಡೆ ನಾವು ಕೆಲಸ ಮಾಡಿದ್ವಿ. ತಿರ್ಗಿ ಅದಾದಮೇಲೆ ಬುಲ್ಬುಲ್ ಮಾಡಿದಾಗಲೂ ಹಂಗೆ ಮಾಡಿದ್ವಿ ನಾವೆಲ್ಲ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ಟ್ರೀಟ್ ಮಾಡ್ತಿದ್ದ ವಿಧಾನ ಟೆಕ್ನಿಷಿಯನ್ಸ್ಗಳಿಗೆ, ಬಿಕಾಸ್ ಆಫ್ ಅವರು ತುಂಬ ಲೋ ಲೆವೆಲಿಂದ ಬಂದಿರೋದಕ್ಕೆ ಆ ಒಂದು ಮನುಷ್ಯರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಯಾವ ರೀತಿ ಬೆಲೆ ಕೊಡಬೇಕು ಅನ್ನೋದು ಕಲ್ತಿದ್ರು ಅಂತ ಅನ್ಕೊಂತೀನಿ. ನಿಜವಾಗ್ಲೂ ಯಾರಿಗೂ ತಾರತಮ್ಯ ನೋಡಿದಿಲ್ಲ, ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ರೆಸ್ಪೆಕ್ಟಿಂದ ಮಾತಾಡಬೇಕು. ಅವ್ರು ಇಷ್ಟು ಹೈಟ್ ಇದ್ದಾರೆ ಅಂದ್ಬಿಟ್ಟು ಇಲ್ಲೇ ಸುಮ್ಮನೆ ಹಿಂಗೆ ಅಂತಿರಲಿಲ್ಲ, ಬಗ್ಗೆ ಹಿಂಗನ್ನೋರು. ಅಬ್ಸರ್ವ್ ಮಾಡಿದ್ರಲ್ಲ, ಗೊತ್ತಿಲ್ಲ ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, ಹಿಂಗನ್ನೋರು. ಅದೇ ಅವರ ಒಂದು ಗುಣ. ಅಪ್ಪು ಸರ್ ಬಗ್ಗೆ ಹೇಳೋದಾದ್ರೆ ಸರ್? ಅಪ್ಪು ಸರ್ ಬಗ್ಗೆ ನಾನು ಏನು ಹೇಳಮ್ಮ ಹೇಳಿ, ನಾನು ಈಗ ತುಂಬಿದ ಕೂಡ ತುಳ್ಕಲ್ಲ. ಆಲ್ರೆಡಿ ದೊಡ್ಡ ಹಾಲದ ಮರನೇ ಹಿಂದೆ ಅಣ್ಣವ್ರಿದ್ದಾರೆ. ಅವ್ರು ನಾವೇನು ಹೇಳೋಕ್ಕಾಗುತ್ತೆ? ಪ್ರತಿ ಥರದ ಒಂದು ದೊಡ್ಡ ಮಟ್ಟದ ಸಕ್ಸಸ್ ನೋಡಿರೋಂಥ ಒಂದು ಕುಟುಂಬ ಅದು. ಇವಾಗ ದರ್ಶನ್ ಸರ್ ಹಿಂಗೆ ಪ್ರತಿಯೊಬ್ರು ಹಿಂಗೆ ನಮಸ್ಕಾರ ಮಾಡೋರು. ಅಪ್ಪು ಸರ್ ಮಾತಾಡ್ತೀರಾ ಫಸ್ಟ್ ಹಗ್ ಮಾಡೋರು. ಹಗ್ ಮಾಡ್ಬೇಕಾದ್ರೆ ಅವ್ರ ಹೆಡ್ ಬಂದು ಹಾರ್ಟ್ ಹತ್ರನೇ ಬಂದು ಕೂತ್ಕೊಳ್ಳೋದು ಫಸ್ಟ್. ನನ್ನ ಹತ್ರ ಎಷ್ಟೋ ವೀಡಿಯೋಗಳು ನಾನು ಹಾಕಿದ್ದೀನಿ, ನನ್ನ ಪೇಜ್ಗಳಲ್ಲಿ ನೀವು ನೋಡ್ಬೋದು. ಯಾವಾಗ ಅವ್ರು ಹಗ್ ಮಾಡೋದು ಹಂಗೆ ಪ್ರೀತಿಯಿಂದ ಹಗ್ ಮಾಡೋರು. ನಿಜವಲ್ಲ ಅವರಷ್ಟು ಡೌನ್ ಟು ಅರ್ತ್ ಫಾಲೋವರ್ ನಾನು ಎಲ್ಲೂ ನೋಡಿಲ್ಲ. ನಾನು ಎಷ್ಟೋ ಸರಿ ನಾನು ಕೇಳಿದ್ದೀನಿ, ಈ ಕೌನ್ ಬರೇಗ ಕರೋಡ್ಪತಿ, ಕರ್ನಾಟಕದ ಕೋಟ್ಯಾಧಿಪತಿ ಸಿನಿಮಾ ಇದು ಪ್ರೋಗ್ರಾಮ್ ನಡೆಸ್ಬೇಕಾದ್ರೆ ಎಷ್ಟೋ ಜನ ಸಮಸ್ಯೆ ಅಂತ ಅಂದರೆ ಅವ್ರಿಗೆ ಗೊತ್ತಿಲ್ಲಂಗೆ ಹಿಂದೆಗಡೆಯಿಂದ ನಿಂತ್ಕೊಂಡು ಅಲ್ಲಿ ಅವ್ರಿಗೆ ಸಹಾಯ ಮಾಡ್ಬಿಟ್ಟು ಬಂದ್ಬಿಟ್ಟಿರೋರು. ಎಲ್ಲೂ ಯಾರಿಗೂ ಹೇಳ್ತಿರ್ಲಿಲ್ಲ. ಆ ಥರದೊಂದು ಗುಣ ಇರೋಂಥ ವ್ಯಕ್ತಿ ಅಂತೇಳಿ. ಬಾಲ್ಯದ ದಿನಗಳು ಹೇಗಿತ್ತು ರವಿವರ್ಮ ಸರ್ದು? ನಂದು ಬಾಲ್ಯ ಎಲ್ಲಿ ಇಲ್ವೇ ಇಲ್ಲ. ನಾನು ಹುಟ್ಟು ಬೆಳೆದಿದ್ದು ಪೊಲೀಸ್ ಕ್ವಾರ್ಟರ್ಸಲ್ಲಿ. ಇಲ್ಲಿ ನಮಗೆ ಎಲ್ಲಿ ಅವತ್ತಿನ ಸಹ ಏನೂ ಇಲ್ಲ. ಅವಾಗೆಲ್ಲ ಏನು ಬೆಂಗಳೂರು ಇಷ್ಟು ಹಿಂಗಿರ್ತಿರ್ಲಿಲ್ವಲ್ಲ ಸರ್? ಒಂದು ಹಳ್ಳಿ ಲುಕ್ ಅಲ್ಲ ಸರ್? ಅಯ್ಯೋ ಸಕ್ಕದಾಗಿದೆ. ಅವತ್ತಿನ ಜೀವನ ಇವತ್ತಿಗೂ ಬರಲ್ಲ. ನಾವು ಹಾಕೊಂಡು ಹೋಗ್ತಿದ್ದ ಹವಾಯಿ ಚಪ್ಪಲಿಗಳು, ಅಯ್ಯೋ ಅದನ್ನ ನೆನ್ಸ್ಕೊಂಡ್ರೆ ತುಂಬ ಕಷ್ಟ ಹೇಳ್ಬೇಕಂತ. ತುಂಬ ಎಂಜಾಯ್ ಮಾಡಿ ಜೀವನ ನಡೆಸ್ಕೊಂಡಿದ್ದೀವಿ ನಿಜ ಹೇಳ್ಬೇಕಂತ. ನಾನು ನಮ್ಮ ಸಿಸ್ಟರ್ಗಳೆಲ್ಲ ಕಿತ್ತಾಡ್ಕೊಂಡು ಬೆರಣಿ ತಟ್ಟಬೇಕು ಅಂತ ಅಂದಾಗ ಅವ್ರಿಗೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಡೋದು, ತಿರ್ಗಿ ಅವ್ರ ಹತ್ರ ಗಲಾಟೆಗಳು ಮಾಡೋದು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನ್ನ ಬಟ್ಟೆ ವಾಶ್ ಮಾಡಬೇಕು ಅಂತಂದರೆ ಆ ಜೀವನನೇ ಬೇರೆ ಅಮ್ಮ ನಿಜಗಳು. ಇವತ್ತಿನ ದಿವಸ ಎಲ್ಲ ಬೇರೆ ರೀತಿ ಅಂತ ಅಂದ್ಕೊಂಡು ಇದು ಮಾಡ್ತಾರೆ. ಬಟ್ ಆ ಲೈಫ್ ಯಾವುದೇ ಕಾರಣಕ್ಕಿನ್ನ ಈಗಿನ ಜನ್ರೇಷನ್ ಯಾರಿಗೂ ಸಿಗೋದಿಲ್ಲ. ಪ್ರತಿಯೊಬ್ರಿಗೂ ಆಗಿರ್ಬೋದು. ಯಾರೇ ಅವ್ರ ಮನೇಲಿ ಯಾರೇ ಹಿರಿಯರು ಏನು ಆ ಒಂದು ಹಳೆ ಲೈಫ್ನ ಎಂಜಾಯ್ ಮಾಡಿರ್ತಾರೆ, ಈಗಿನ ಜನ್ರೇಷನ್ ಸಿಗೋದಿಲ್ಲ ಅಂತ ಹೇಳಿ. ಮಗಳು ಯಾವತ್ತು ತಂದೆಗೆ ಜಾಸ್ತಿ ಪ್ರೀತಿ. ಯಾರೇ ಹೆಣ್ಮಕ್ಳಾದರೂ ಕೂಡ ಅಪ್ಪನಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಅವ್ರನ್ನ ಮದುವೆ ಮಾಡಿ ಕಳಿಸೋದಂದರೆ ಅದೊಂಥರ ಕಠಿಣವಾದ ಕೆಲಸ. ನಿಮಗೆ ನಿಮ್ಮ ಮಗಳನ್ನ ಕಳಿಸುವಂಥ ಸಂದರ್ಭದಲ್ಲಿ, ಗಂಡನ ಮನೆ ಕಳಿಸುವಂಥ ಸಂದರ್ಭದಲ್ಲಿ ಏನೇನು ಫೀಲ್ ಆಯಿತು ಸರ್? ಆ ಕ್ಷಣ ಹೆಂಗಿತ್ತು ಸರ್? ಯಾಕಂದರೆ ಇತ್ತೀಚೆಗಷ್ಟೇ ಮದುವೆ ಮಾಡಿದ್ದೀರಾ. ಬಟ್ ಏನು ಮಾಡೋಣ, ಏನು ಇದು ಅಂದರೆ ಪ್ರಪಂಚದಲ್ಲಿ ನಡೀತಾರಂಥದ್ದು ಇರೋದ್ರಿಂದ. ಬಟ್ ಲಕ್ಕಿಲಿ ಏನಂತಂದರೆ ಹೊರಗಡೆ ಎಲ್ಲೂ ನಾನು ಕೊಟ್ಟಿಲ್ಲ, ಇಲ್ಲೇ ಸುಂಕದಕಟ್ಟೆಯಲ್ಲಿ ಅವರಿರೋದು. ಬಟ್ ಖುಷಿ ಆಗುತ್ತೆ ನಿಜ ಹೇಳ್ಬೇಕಂತಂದರೆ. ಕಳಿಸ್ಬೇಕಾದ್ರೆ ನಿಜ ಹೇಳ್ಬೇಕಾದ್ರೆ ನಾನು ಅಳಕ್ಕೆ ಹೋಗಲಿಲ್ಲ. ಯಾಕಂದರೆ ಅದೇನೋ ನನಗೆ ಆ ಥರ ಓವರ್ ಆಗಿ ಆ ಸೆಂಟಿಮೆಂಟ್ ಎಲ್ಲ ನಾನು ಇಟ್ಕೊಂಡಿಲ್ಲ. ಬಟ್ ಎಲ್ಲೇ ಇದ್ರೂ ಅವರೊಂದು ಡಿಸಿಪ್ಲಿನ್ ಆಗಿರಬೇಕು ಅಂತ ಒಂದು ಇಬ್ಬರಲ್ಲೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನನ್ನ ಮಗನಲ್ಲೂ ಅಷ್ಟೇ, ಮಗಳಲ್ಲೂ ಅಷ್ಟೇ. ಏನಂತಂದರೆ ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಆಮೇಲೆ ನಿಮ್ಮ ಕೈಲಿ ಆದರೆ 4 ಜನಕ್ಕೆ ಹೆಲ್ಪ್ ಮಾಡಿ. ಆದರೆ ಅದೇ 4 ಜನಕ್ಕೆ ನಿಮ್ಮ ಕಡೆಯಿಂದ ತೊಂದರೆ ಕೊಡಬೇಡಿ. ನಿಮ್ಗೆ ಓದೋಕ್ಕಾಗಲಿಲ್ಲ ಸೈಡ್ ಬಂದ್ಬಿಡಿ, ಓದೋ ಹುಡುಗರು ಡಿಸ್ಟರ್ಬ್ ಮಾಡಬೇಡಿ. ಈ ಒಂದಷ್ಟು ಡಿಸಿಪ್ಲಿನ್ಗಳನ್ನ ಹೇಳ್ಕೊಂಡು ಬಂದಿದ್ದೀನಿ ನಮ್ಮ, ಅಷ್ಟು ಬಿಟ್ಟರೆ ಏನಿಲ್ಲ. ಬಟ್ ಅದೇ ರೀತಿ ಅವ್ರು ಪಾಲನೆ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಎಷ್ಟು ಸರ್? 22 ಸರ್ ವಯಸ್ಸು ನಿಮಗೀಗ? ನಂದ ಮೇ ಬಿ ಇರ್ಬೋದೇನೋ 50.
50 ಅದಕ್ಕೆ ಕೇಳಿದೆ ನಾನು, ಎಲ್ಲಿ ಒಂಚೂರು ಆ ಕಡೆ ಈ ಕಡೆ ಇಲ್ಲ, ಹೆಂಗೆ ಮೇಂಟೈನ್ ಮಾಡೋದು ಸರ್ ನೀವು? ಏನಿಲ್ಲ ಇವಾಗ ಅದೇ ಕೆಲಸ ಮಾಡ್ಬೇಕಂತಂದ್ರೆ ಎಷ್ಟು ಫಿಟ್ ಆಗಿರ್ತೀವಿ ಅಷ್ಟು ನಾವು ಕೆಲಸ ಮಾಡ್ತಾ ಇರ್ತೀವಿ. ಓಕೆ. ಕೆಲಸದ ಜೊತೆನೂ ದೇಹನೂ ದಂಡಿಸಿ ನಾವು ಕರೆಕ್ಟಾಗಿ ಕೆಲಸ ಮಾಡೋದ್ರಿಂದನೇ ಮುಂದಕ್ಕೆ ಹೋಗಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಾವು ಇದಾಗ್ಬಿಡ್ತೀವಿ, ಅಷ್ಟೇನೇ ಇಲ್ಲ.